ಹೈಡ್ರೋಜನ್ ಬಾಂಬ್, ಆಕ್ಸಿಜನ್ ಬಾಂಬ್, ಪ್ಲುಟೋನಿಯಮ್. ಆಯಿತು, ಯಾವುದೋ ಒಂದು ಬಾಂಬ್ 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 ಅಂತಿದ್ರು. ನನಗೇನಿದು ಬಾಂಬ್ ಅನ್ನಿಸ್ತೀರ? ನಮಗೆಲ್ಲ ಗೊತ್ತಿದ್ದಿದ್ದು ವಿಚಾರನೇ ಇದು. ಹೈಡ್ರೋಜನ್ ಬಾಂಬಿನೂ ಬಾಕಿ ಇದೆಯಂತೆ ಸರ್. ಹೌದಾ? ಮತ ಕಳುವು ಆರೋಪ ಸರಣಿಯನ್ನು ರಾಹುಲ್ ಗಾಂಧಿ ಮುಂದುವರಿಸ್ಕೊಂಡಿದ್ದಾರೆ. ಅದು ಎಲ್ಲ ಕರ್ನಾಟಕದಿಂದಾನೆ. ಮಾದೇವಪುರ ಆಯಿತು, ಈಗ ಕಲಬುರಗಿ, ಆಳಂದ. ಈ ಆಳಂದದ ಕತೆ ನಮಗೆ ಗೊತ್ತಿತ್ತಿದ್ದು. ಹೌದು, ಅವ್ರು ಹೇಳ್ಕೊಂಡೇ ಬಂದಿದ್ರು. ನಮಗೆ ಗೊತ್ತಿಲ್ಲದೆ ಇರೋದೇನು ಇರಲಿಲ್ಲ ಇದರಲ್ಲಿ. ದೇಶಕ್ಕೆ ಗೊತ್ತಿಲ್ಲ ನಮಗೆ. 6070 ಮತಗಳ ಚೋರಿ ಯತ್ನ ನಡೆದಿದೆ. ಯತ್ನ ಅಲ್ಲಿ ಮತಗಳ ಕಳವು ಆಗಿಲ್ಲ, ಮತ ಅಲ್ಲಿ ಅಳಿಸಿ ಹಾಕಿಲ್ಲ, ಯತ್ನ. 6018 ಹೆಂಗಾಯಿತು ನಂಗೆ ಗೊತ್ತಿಲ್ಲ. ಅದೇನೋ ಬಿ ಆರ್ ಪಾಟೀಲ್ ಆ ಟೈಮಲ್ಲೆಲ್ಲ ಕಂಡು ಹಿಡ್ಕೊಂಡು ಏನೋ ಲಿಸ್ಟ್ ಮಾಡಿದ್ರಂತೆ. ಅದು ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ. ಬರೀ ಯತ್ನ ಆಗಿಲ್ಲ. ಚೋರಿ, ವೋಟ್ ಚೋರಿ, ಮತ ಚೋರಿ ಆಗಿಲ್ಲ. ಎಸ್, ಸರಿ. ಸ್ವಯಂ ಚಾಲಿತ ಸಾಫ್ಟ್ವೇರ್ಗಳನ್ನು ಬಳಸ್ಕೊಂಡು ಅನುಮಾನಾಸ್ಪದ ಮೊಬೈಲ್ ನಂಬರ್ಗಳ ಮೂಲಕ ಡಿಲೀಟ್ಗೆ ಯತ್ನಿಸಲಾಗ್ತಾ ಇದೆ ಅಂತ ಒಂಥರ ಹಾಲಿವುಡ್ ಸ್ಟೈಲಲ್ಲೇ ಹೇಳ್ತಾರಪ್ಪ ಇವರು ಎಲ್ಲನೂ. ಎಲ್ಲ ಫ್ಯೂಚರಿಸ್ಟಿಕ್ ಆಗಿದೆ ರಾಹುಲ್ ಗಾಂಧಿದು ಆರ್ಗ್ಯುಮೆಂಟ್ಗಳು. ಈ ಹಾಲಿವುಡ್ಡಲ್ಲಿ ಸೈನ್ಸ್ ಮೂವಿ ಮಾಡ್ತಾರಲ್ಲ, ಮಾರ್ಸಲ್ಲಿ ಮನೆ ಕಟ್ಟೋದು ಹೆಂಗೆ, ಚಂದ್ರನಲ್ಲಿ ಹೋಗಿ ಅದೇನೋ ಒಂದು ಮಾಡೋದು ಹೆಂಗೆ, ಇಂಥದ್ದು ಏನೇನೋ ಮಾಡ್ತಾರಲ್ಲಪ್ಪ ಅವರು. ಭವಿಷ್ಯದ ಚಿಂತನೆಗಳು, ಅದೇನೇನೋ ರೋಬೋಟ್ಗಳು ಎಲ್ಲ ಮಾಡ್ಬಿಡ್ತಾರಲ್ಲ ಅವರು ಹಾಲಿವುಡ್. ಅದಾದಮೇಲೆ 50 ವರ್ಷ ಆದಮೇಲೆ ನಿಜ ಆಗೋಕ್ಕೆ ಸ್ಟಾರ್ಟ್ ಆಗತ್ತಲ್ಲ. ರಾಹುಲ್ ಗಾಂಧಿ ಹಂಗೆ ಕಾಣುತ್ತೆ ನನಗೆ. ಎಲ್ಲ 30 ಇಯರ್ಸ್ ಅಡ್ವಾನ್ಸಲ್ಲಿ ಏನೇನು ಆಗ್ಬೋದು ಅದೆಲ್ಲ ಅಡ್ವಾನ್ಸಾಗಿ ಹೇಳೋದಂಗೆ ಕಾಣುತ್ತೆ ನನಗೆ. ಡಿಲೀಟ್ ಮಾಡೋಕ್ಕೆ ಯತ್ನ ಮಾಡಿದ್ದಾರೆ. ಆಯೋಗ ನಿರ್ಲಕ್ಷ್ಯ ತೋರಿದೆ. ಮಹಾರಾಷ್ಟ್ರದಲ್ಲಿ ಸೇರಿಸಿದಾರಂತೆ, ಆಳಂದಾಲಿ ತೆಗಿಯಕ್ಕೆ ಹೋಗಿದ್ದಾರಂತೆ. ಏನು ಕಥೆನೋ. ಲಾಗಿನ್ಗಳ ID ಡ್ಯಾಶು ಅಂತೆಲ್ಲ ಮಾಡ್ತಿದ್ದಾರೆ. ನಂಗೆ ಆಯೋಗದ ಒಳಗಡೆಯವರೇ ಸಹಾಯ ಮಾಡ್ತಿದ್ದಾರೆ ಅಂತ ಮಾಡ್ಬೋದು. ಇಲ್ಲ ಅಂತ ಇನ್ನೂ ಹೈಡ್ರೋಜನ್ ಬಾಂಬು ಬಾಕಿ ಇದೆ ಅಂತ. ಓಕೆ, ಆಲ್ ರೈಟ್, ನಾವು ಕಾಯ್ತೀವಿ ಅದಕ್ಕೆ. ಏನಿದು ಕತೆ ಇವರದ್ದು? 23ರ ಚುನಾವಣೆಯಲ್ಲಿ ಕಾಂಗ್ರೆಸ್ಸಲ್ಲಿ ಗೆದ್ದಿರೋದು. ಬಿ ಆರ್ ಪಾಟೀಲ್ರೇ ಗೆದ್ದಿರೋದಲ್ಲಿ. ಸುಭಾಷ್ ಗುತ್ತೇದಾರು ಬಿ ಆರ್ ಪಾಟೀಲ್ರದ್ದು ನಾನು ಅನಾದಿ ಕಾಲದಿಂದ ಬಡದಾಡ್ಕೊಂಡು ಬರ್ತಿರೋಂಥ ಕಾನ್ಸ್ಟಿಟ್ಯೂಯನ್ಸಿ, ಗಡಿ ಭಾಗದ ಕಾನ್ಸ್ಟಿಟ್ಯೂಯನ್ಸಿ. ಹಾರ್ ಬಿದ್ದರೆ ಮಹಾರಾಷ್ಟ್ರ ಒಂದು ಕಡೆಗೆ, ಹಾರ್ ಬಿದ್ದರೆ ಸಾಕು. ಇವ್ರದ್ದು ಕೊನೆ ಹಳ್ಳಿ ಏನಿದೆ, ಆ ಹಳ್ಳಿ ಕ್ರಾಸ್ ಆದರೆ ಮಹಾರಾಷ್ಟ್ರ ಕೊಟ್ಟೋಗ್ತಾರೆ. ಹಂಗಿದೆ ಆಳಂದ. ಏನು ಇಟ್ಸ್ ಓಕೆ. ಇನ್ನು 23 ಚುನಾವಣೆಯಲ್ಲಿ ಡಿಲೀಟ್ಗೆ ಯತ್ನ ಮಾಡಿದ್ರು, ಸಿಕ್ಕಾಕೊಂಡ್ಬಿಟ್ರು. ಕಾಕತಾಳಿ ಆಗಿದ್ದು. ಬೂತ್ ಮಟ್ಟದ ಅಧಿಕಾರಿ ಚಿಕ್ಕಪ್ಪನ ಮತನ ಅಳಿಸ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಮತಗಳನ್ನೇ ಟಾರ್ಗೆಟ್ ಮಾಡಲಾಗಿದೆ. ಅತ್ಯಾಧುನಿಕ ಕೇಂದ್ರೀಕೃತ ವ್ಯವಸ್ಥೆ ಇದೆ ಇದಕ್ಕೆ. ಹೌದಾ? ಎಲ್ಲಿ? ಅವ್ರ ಪ್ರಕಾರ ಹೈದ್ರಾಬಾದಲ್ಲಿ. ಹಾಂ, ಅತ್ಯಾಧುನಿಕ ಕೇಂದ್ರೀಕೃತ ವ್ಯವಸ್ಥೆನ ಹೈದ್ರಾಬಾದಲ್ಲಿ ಯಾಕೆ ಸ್ಥಾಪಿಸ್ಕೊತಾರೆ? ಡಿಲ್ಲಿನಲ್ಲೇ ಕೂತ್ಕೊಂಡು ಮಾಡ್ತಾರೆ. ಅದೇ ಜಾಗ ಹಾಕ್ಬೇಕು, ಅಲ್ಲೇ ಏನಕ್ಕೆ ಬೇಕು? ಮಹಾರಾಷ್ಟ್ರದ ಎಲ್ಲಿಂದ ಮಾಡಿದ್ರು ಅದೇ ಯಾರು ಹೇಳಿಲ್ಲ ಎಲ್ಲಿಂದ ಮಾಡಿದ್ರು ಅಂತ. ಹಂಗಾಗಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದೊಂದು ಕಡೆ ಅತ್ಯಾಗೃತ ಕೇಂದ್ರ ಸ್ಥಾಪನೆ ಮಾಡ್ಕೋತಾರ ಯಾವನಾದ್ರೂ? ಏನಪ್ಪ ನನಗೆ ಅರ್ಥ ಆಗಲ್ಲ ಇವ್ರದ್ದು. ಅದೇನೋ ಫೇಕ್ ID ಕೊಡ್ತಾರೆ. 18 ತಿಂಗಳಿಗೆ 18 ಪತ್ರ ಬರೆದಿದ್ದಾರೆ, ಡ್ಯಾಶು ಅಂತ. Constituency in Karnataka, 6018 votes. Somebody tried to delete 6018 votes. ಆ ಬೋಗಸ್ ಅರ್ಜಿಯನ್ನೇ ಆಧಾರ ಮಾಡಿಕೊಂಡು ಲೋಕಲ್ ಆಫೀಸರ್ಗಳು ಬೇಕಾದ್ರೆ ಮಾಡ್ಬೋದು. ಅದೀಗಲೂ ಆಗ್ತಿದೆ. ರಾಹುಲ್ ಗಾಂಧಿ ಏನು ಅಡ್ವಾನ್ಸ್? ನನ್ನ ಹತ್ರ ಬರ್ರಿ, ನಾನೇ ಹೇಳ್ಕೊಡ್ತೀನಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತಿದೆ, ಕೆಲವು MLAಗಳು ಎಲೆಕ್ಷನ್ಗೆ 6 ತಿಂಗಳೋ 8 ತಿಂಗಳೋ ಇದ್ದಾಗ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತಲ್ಲ, ಅಲ್ಲೇ ಸ್ಟಾರ್ಟ್ ಮಾಡ್ತಾರೆ ಕೆಲಸ. ಅವರು ಅಲ್ಲೇ ತೆಗಿಸ್ತಾರೆ, ಅಲ್ಲಿಂದನೇ ಶುರು ಆಗುತ್ತೆ. ಇದುವೇ ಆಳಂದಾದುವೆ ನೋ ವೇ ಎಲೆಕ್ಷನ್ ಕಮಿಷನ್ ಇನ್ವಾಲ್ವ್ ಆಗಿರೋಕ್ಕಾಗಲ್ಲ ಇದರಲ್ಲಿ. ಆಗಿದ್ರೆ ನಾನು ಹೇಳ್ತಿರೋ ಆ ಥರದ ಮೆಥಡ್ಗಳಲ್ಲಿ ಲೋಕಲಿ ಆಗಿರ್ಬೋದು ಬೇಕಾರೆ. ಅದು ಬಿಟ್ವೀನ್ ಎಕ್ಸ್ ಕ್ಯಾಂಡಿಡೇಟ್ ಟು ವೈ ಕ್ಯಾಂಡಿಡೇಟ್ ಕೋಪದಲ್ಲಿ ಇರ್ಬೋದು. ಇದರಲ್ಲಿ ಏನರಲ್ಲಿ ವೈರತ್ವ ಅಥವಾ ಸ್ಪರ್ಧೆನಲ್ಲಿ. ಅದು ಕಾಂಗ್ರೆಸ್ಸು BJP ಅಂತ ನಾನು ಹೇಳಿಲ್ಲ. ಯಾರೋ ಎಕ್ಸ್ ಟು ವೈ ಇರ್ಬೋದು ಕ್ಯಾಂಡಿಡೇಟ್ಗಳ ಮಧ್ಯೆ ಇರ್ಬೋದು. ಇದು ಅವರ ಪ್ರಯತ್ನ ಇರ್ಬೋದು. ಇದು ಎಲೆಕ್ಷನ್ ಕಮಿಷನ್ ಕೆನಾಟ್ ಇನ್ವಾಲ್ವ್. ಬಿ ಆರ್ ಪಾಟೀಲ್ ಆಪ್ತರನ್ನೇ ಕೈ ಬಿಡಲು ಯತ್ನ. ಅಂದರೆ ಎಲೆಕ್ಷನ್ ಕಮಿಷನ್ನು ಬಿ ಆರ್ ಪಾಟೀಲ್ ಆಪ್ತರನ್ನು ಗುರುತಿಸಿ ಸೆಲೆಕ್ಟಿವ್ ಆಗಿ ಕರ್ಕೊಂಬಂದು, ಯಾಕೆಂದರೆ ಅವರು CV ರಾಮನ್ ಮೊಮ್ಮಗ. ಅವ್ರನ್ನ ಎಲೆಕ್ಷನ್ ಕಮಿಷನ್ ಗುರುತಿಸ್ಬೇಕು ಅಂದರೆ ಬಿ ಆರ್ ಪಾಟೀಲ್ ಆಪ್ತ ರೀ. ಯಾಕ್ರಿ ಈ ಥರ ಜೋಕ್ ಮಾಡ್ತೀರಿ? ನಾಗರಾಜ್ ಎಂಬುವರ ಮತ ತಿಳಿಕೆ 4 ಗಂಟೆಗೆ ಬೆಳಗಿನ ಜಾವ ಅರ್ಜಿ ಸರಿ ಇರ್ಬೋದು. ನಾನು ಇಲ್ಲ ಅಂತ ಹೇಳ್ತಿಲ್ಲ. ದಿಸ್ ಈಸ್ ಎ ಮೆಥಡ್ ವಿಚ್ ಈಸ್ ಡನ್ ಲೋಕಲಿ. ಯು ಕಾಂಟ್. ಓಕೆ, ಈಗ ಇದಕ್ಕೆ ಬರ್ತೀನಿ ನಾನು, ಯಾಕೆ ಅಂತ ಹೇಳ್ತೀನಿ. ಈಗ ಇದರಲ್ಲಿ ಇದು ಮತ ಚೋರಿ ಅಲ್ಲ, ಅಟೆಂಪ್ಟ್ ಆಗಿದೆ.
ಬಟ್ ಈ ಅಟೆಂಪ್ಟು ಈಗಲೂ ಇದೆ ಅಂತ ನಾನು ಹೇಳೋದು. ಅಟ್ ದ ಟೈಮ್ ಆಫ್ ಪರಿಷ್ಕರಣೆಯಲ್ಲೇ ಮಾಡಿಸ್ತಾರೆ ಇವ್ರುಗಳು. ಇಲ್ವೇ ಇಲ್ಲ ಅನ್ನೋ ಹಾಗಿಲ್ಲ. ಪರ್ಟಿಕ್ಯುಲರ್ಲಿ ಬಾರ್ಡರ್ ಕಾನ್ಸ್ಟಿಟ್ಯೂಯನ್ಸಿಗಳಲ್ಲಿ ಇದು ನಡೆಯುತ್ತೆ. ಯಾಕಂದರೆ ಈ ಕಡೆ ಆ ಕಡೆ ಇರ್ತಾರೆ ಅವ್ರುಗಳು, ಎತ್ತಿಸ್ಬಿಡ್ತಾರೆ. ಅಸಾಧ್ಯತೆ. No comments. No comments. ಸೇ ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿ, ಆ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಬೆಂಗಳೂರಿನ ಹತ್ತಿರದಲ್ಲಿರುವ ಆಜುಬಾಜಲ್ಲಿರುವ ಊರಿನ ಜನ ಅಲ್ಲಿದ್ದಾರೆ ತುಂಬ. ಅವ್ರದ್ದು ಅಲ್ಲೂ ಇದೆ ಇಲ್ಲೂ ಇದೆ. ಅದು ಅಲ್ಲಿರೋರು ಲೋಕಲ್ ಅವ್ರಿಗೆ ಗೊತ್ತಿದೆ, ತೆಗೆಸ್ಬಿಡ್ತಾರೆ. ಓಕೆ, ನಮ್ಗಿದು ಗೊತ್ತಿರೋದಿದು. ಅದೇನು ಎಲೆಕ್ಷನ್ ಕಮಿಷನ್ ನೋಡ್ಬೇಕು. ಅದಕ್ಕೆ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಸಾಫ್ಟ್ವೇರ್ ಬೋಗಸ್ ಅವೆಲ್ಲ, ಪಕ್ಕ ಬೋಗಸ್ ಅದೆಲ್ಲ ಹೇಳಕ್ ಹೋಗ್ಬೇಡಿ ಸುಮ್ಮನೆ.